ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಭಾಳ ಸಂತೋಷವನ್ನಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್. ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ಮುಂಜಾನೆಗಳಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಕರ್ತನಲ್ಲಿ ಭಯಭಕ್ತಿ. ಆಮೀನ್. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ದಾವೀದನ ಬರೆದ ಕೀರ್ತನೆ 22ನೇ ವಚನ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು. ಆಮೀನ್. ಅಲ್ಲಿ ಪ್ರತಿ ಮಕ್ಕಳೇ, ಇಲ್ಲಿ ದೇವರ ವಾಕ್ಯ ದಾವೀದನ ಬರೆದ ಕೀರ್ತನೆಯಲ್ಲಿ ಇಲ್ಲಿ ಯೋಚಿಸಬೇಕಾದರೆ ಕ್ರೂರವಾದ ಶಾವನ ಸಮುದಾಯ, ಸಿಂಹಗಳ ಬಾಯಿ, ಕಠೋರ ಕಾಡು ಮೃಗಗಳ ಬಾಯಿಂದ ಇವುಗಳಿಂದ ತಪ್ಪಿಸಿ ಕಾಪಾಡುತ್ತಿರುವ ದೇವರಿಗೆ ಸಲ್ಲಿಸುತ್ತಿರುವ ಕೃತಜ್ಞತಾ ಸ್ತುತಿ ಎಂಬುದಾಗಿ. ಹೌದು ಪ್ರತಿ ಮಕ್ಕಳೇ, ನಾವು ದೇವರಿಗೆ ಕೃತಜ್ಞತೆ ಸ್ತುತಿ ಸಲ್ಲಿಸಬೇಕು. ದಾವೀದನು ಯಾವಾಗಲೂ ದೇವರನ್ನು ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ ಎಂಬುದಾಗಿ ನೋಡ್ತೇವೆ. ಅದೇ ಥರ 22ನೇ ಕೀರ್ತನೆಯಲ್ಲಿ ನೋಡೋದಾದರೆ ಮತ್ತು 21ನೇ ವಚನವು ನೋಡೋದಾದರೆ ವಚನವು ಬ್ರಿಟಿಷ್ ಚರಿತ್ರೆಯಲ್ಲಿ ಅರಸರನ್ನು ಧಾರಣೆ ಮಾಡಿ ಸಿಂಹಾಸನದ ಮೇಲೆ ಕುಳಿಸಿರುವ ಸಂಬಂಧದಲ್ಲಿ ವಾಚಿಸುವ ಕೀರ್ತನೆಯಾಗಿತ್ತು ಎಂಬುದಾಗಿ ಕೆಲವು ಬರಹಗಾರರು ಅಭಿಪ್ರಾಯ ಪಡುತ್ತಾರೆ. ವಚನ ಮತ್ತು 2ನೇ ವಚನ ನೋಡೋದಾದರೆ ಮತ್ತು 20 ಅವಲೋಚಿಸುವುದಾದರೆ ಸಿಂಹಗಳ ಬಾಯಿಂದ ಮತ್ತು ಕಾಡು ಗುಣಗಳ ಕೊಂಬುಗಳಿಂದ ತಪ್ಪಿಸಿ ಕಾಪಾಡಬೇಕೆಂಬುದಾಗಿ ಬೇಡುತ್ತಾನೆ ಎಂಬುದಾಗಿ ನೋಡ್ತೀವಿ. ಹೌದು ಮಕ್ಕಳೇ, ಎಲ್ಲ ಭಯದಿಂದ ಆತ ಬಿಡುಗಡೆ ಕೊಡರಾಗಿದ್ದಾರೆ ಮತ್ತು ಎಲ್ಲ ಸಿಂಹಗಳಿಂದ ಆತ ತಪ್ಪಿಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರತಿ ಮಕ್ಕಳೇ, ಇಲ್ಲಿ ಕೀರ್ತನೆ ಏನು ನೋಡೋದಾದರೆ ಧ್ವಜ ಪ್ರಾಯ ಆಗಿರುವ ಕೀರ್ತನೆಗಳ ಗುಂಪಿಗೆ ಎಂಬುದಾಗಿ ತೋರಿಸ್ತದೆ ಎಂಬುದಾಗಿ ನೋಡ್ತೀವಿ. ನೋಡೋದಾದರೆ ತೆರೆಸಲ್ಪಟ್ಟಂಥ ಪ್ರಸಿದ್ಧ ಎಂಬುದಾಗಿ ದೇವರ ಸೇವಕರಾಗಿರುವುದ ಹೆನ್ರಿ ಮಾರ್ಟಿನ್ ಅವರು ಹೀಗೆ ಹೇಳ್ತಾರೆ, ಕೀರ್ತನೆಗಳ ಪುಸ್ತಕಗಳನ್ನು ಬಹುವಾಗಿ ಪ್ರೀತಿಸುತ್ತಿದ್ದೇನೆ ಎಂಬುದಾಗಿ. ಹೌದು ಪ್ರತಿ ಮಕ್ಕಳೇ, ಅವರು ಹೇಳ್ತಾರೆ, ನಾನು ದೇವರ ವಾಕ್ಯವನ್ನು ಕೀರ್ತನೆ ಬಹಳವಾಗಿ ನಾನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳ್ತಾಯಿದ್ರು. ಆದರೆ ಅದೇ ಥರ ನಾವು ಕೂಡ ನಾವು ಕಷ್ಟದಲ್ಲಿರ್ಬೋದು ಪ್ರತಿ ಮಕ್ಕಳೇ, ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಸಿಂಹ ಒಂದು ನಮ್ಮನ್ನು ವಂಚಿಸುತ್ತೆ ಸೈತನ ಉಪಾಯದಲ್ಲಿ, ಆದರೆ ದೇವರು ಅದರಿಂದ ನಮ್ಮನ್ನು ಕಾಪಾಡ್ತಾರೆ. ನಾವು ಯಾವುದಕ್ಕೆ ಭಯಪಡದೆ ದೇವರು ನಮ್ಮನ್ನು ಯಾವಾಗಲೂ ನಾವು ಕೃತಜ್ಞತೆಯುಳ್ಳವರಾಗಬೇಕು. ಅಯ್ಯೋ ದೇವರೇ, ನಾನು ಎಲ್ಲ ರೀತಿಯಲ್ಲಿ ತಪ್ಪಿಸಿದಪ್ಪ, ನಿನಗೆ ಕೃತಜ್ಞತೆ ಸಲ್ಲಿಸ್ತೇನೆ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ದೇವರು ಅದ್ಭುತ ಮಾಡ್ತಾರೆ ಪ್ರತಿ ಮಕ್ಕಳೇ. ಅದೇ ಥರ ದಾವೀದನ ಬರೆದ ಕೀರ್ತನೆ 22ನೇ ವಚನ 22 ಅಧ್ಯಾಯ 2ನೇ ವಚನ ಹೇಳ್ತದೆ, ನನ್ನ ದೇವರೇ, ಹಗಲಿರಲು ನಿನ್ನ ಮೊರೆಯಿಡಲು ಪ್ರತ್ಯುತ್ತರವಾಗಿ ಇಲ್ಲ ಎಂಬುದಾಗಿ. ಹೌದು ಪ್ರತಿ ಮಕ್ಕಳೇ, ದೇವರೇ, ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆದರೆ ಉತ್ತರ ಇಲ್ಲ ಎಂಬುದಾಗಿ. ಆದರೆ ದೇವರು ಯಾವಾಗಲೂ ಉತ್ತರ ಕೊಡರಾಗಿದ್ದಾರೆ. ನನ್ನ ಮಗ ಯಾವುದೋ ಸಮಸ್ಯೆಯಲ್ಲಿದ್ದಾಳೆ, ಅವಳಿಗೆ ಉತ್ತರ ಕೊಡಬೇಕೆಂಬುದೇ ದೇವರ ಆಸೆ ಪ್ರತಿ ಮಕ್ಕಳೇ. ಅದೇ ಥರ ಹೇಳ್ತಾರೆ 21 ಹೇಳ್ತಾರೆ, ಸಿಂಹಗಳ ಬಾಯಿಂದಲೂ ಕಾಡು ಕೊಂಬುಗಳಿಂದಲೂ ನನ್ನನ್ನು ತಪ್ಪಿಸಿ ನನಗೆ ಸದುತ್ತರವನ್ನು ಕೊಟ್ಟವನಲು ಎಂದು ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ ಎಂಬುದಾಗಿ ದಾವೀದ ಹೇಳ್ತಾರೆ. ಹೌದು ಪ್ರತಿ ಮಕ್ಕಳೇ, ನಾವು ಯಾವಾಗಲೂ ದೇವರಿಗೆ ಕೃತಜ್ಞತೆ ಸಲ್ಲಿಸುವಾಗ ದೇವರು ವಿಶೇಷವಾಗಿ ನಮ್ಮನ್ನು ಕಾಪಾಡುತ್ತಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರತಿ ಮಕ್ಕಳು, ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇತರಿಗೆ ಶೇರ್ ಮಾಡಬೇಕೆಂಬ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧ ನಿಮ್ಮನ್ನು ತಿಳಿದೇವ್ರೆ, ಅಪ್ಪ, ಸಿಂಹ ಬಾಯಿಂದ ಕಾಪಾಡುವಂಥ ದೇವರು ಪ್ರತಿಯೊಬ್ಬರನ್ನು ಆಶ್ವಸಿ ಕಾಪಾಡು, ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಕೊಡಿ. ಪ್ರೀತಿಗಳು ದೇವರಿಗೆ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನ ಬಿಡುತ್ತೇನೆ ಜೀವಿತಂದೆ. ಆಮೀನ್. ಮೇ ಗಾಡ್ ಬ್ಲೆಸ್ ಯು.